ಇವ್ರದ್ದು ಮಸಾಲ ದೋಸೆ, ನಮ್ಮದು ಬೆಣ್ಣೆ ದೋಸೆ. ಇದು ಸ್ವಲ್ಪ ಗಾಳಿಯಾಗ ಬಂದಿದ್ದಕ್ಕೆ ಹಿಂಗಾದ್ರು ಜಿಪ್ರು ಅದೇ ಬೇಸರ ಆಗುತ್ತೆ ಅಷ್ಟೆಲ್ಲ ಎಲ್ಲ ಇರ್ತದ. ದೇವ್ರಿಗೆ ದಿನಗಳು ಇರ್ತಾವೆ. ನಾವು ಹನುಮಾನ್ ಟೆಂಪಲ್ಗೆ ಬಂದೀವಿ ಇವಾಗ. ಫಸ್ಟ್ ನಮ್ಮ ಮೇಡಮ್ ಅವರ ಫೇವ್ರೇಟ್ ಗಾಡ್. ಈಗ ಕರ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಆಗಲ್ಲ. ಪರ್ಫೆಕ್ಟಾಗಿ ಎಲ್ಲ ಇನ್ಫಾರ್ಮೇಶನ್ ಸಿಕ್ತಿ ಇವಾಗ. ಗೈಸ್ ನಾವು ನೋಡಿ ರೀಲ್ಸ್ ಶೂಟ್ ಮಾಡ್ಕಿಶೆ ಬಟ್ಟಿ ನೋಡಿ ಹಂಗೆ ಕಟ್ಟಿ ನೋಡಿ ಬಟ್ಟಿ ನೋಡಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ಶುರು ಮಾಡ್ತಾರದ ಶಿಸ್ತು. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನಿಂತೀನಿ. ಯಾಕಪ್ಪ ರೆಡಿಯಾಗಿ ನಿಂತೀನಪ್ಪ ಅಂದರೆ ಗೈಸ್ ನಿನ್ನೆಯಿಂದ ಒಂದು ಸ್ವಲ್ಪ ದಿನದಿಂದ ಒಂದು ತಲಾಬಾಲಾಗದಿದ್ದು. ಏನು ತಲಾಬಪ್ಪ ಅಂದರೆ ದೋಸೆ ತಿನ್ನಬೇಕು ಅಂತ ಹೇಳಿದ್ರೆ ನಮ್ಮ ಮೇಡಮರು ಹೇಳಿದ್ರೆ ವಿಧವಾದ ಥರ ಮಾಡಿ ಹಾಕ್ತಾರೆ. ಬಟ್ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಬೇಕು ಅನ್ಸ್ಕೊಳ್ತೀನಿ ನನಗೆ. ಅದ್ರ ಸಲ ದಾವಣಗೆರೆಗೆ ಏನು ಹೊಂಟಿಲ್ಲ. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಬರ್ತಾರೆ, ಅಲ್ಲಿ ಹೊಟ್ಟಿವಿ. ಶಿಸ್ತೆ ಒಂದು ಸ್ವಲ್ಪ ಬೆಣ್ಣೆ ದೋಸೆ ತಿನ್ನಬೇಕು ಅಂತೇಳಿ ಅಂದ್ಕೊಂಡು ಬೆಳಗ್ಗೆ ಡೈಲಿ ಇವ್ರ ಕೈಯನ್ನು ನಾಷ್ಟ ತಿಂದು ಮಿಕ್ಕಾಗ್ಯದ. ಡೈಲಿ ಇವ್ರ ಕೈಯಿಂದ ನಾಷ್ಟ ತಿನ್ಬೇಕಲ್ಲ ಮಕ್ಕಂದಾಗ ಓಕೆ ಸ್ವಲ್ಪ ನಾಳೆ ನಾಷ್ಟನೇ ಮಾಡಲ್ಲ. ಅದಕ್ಕೆ ಐತಲ್ಲ ಇವತ್ತೈತಲ್ಲ ಫಟಾಫಟ ಅಂತೇಳಕ್ಕೆ ಬೆಳಗ್ಗೆನೇ ಎದ್ದು 11 ಗಂಟೆ ತನಕ ಮಲ್ಕೋತಿದ್ದೆ. 8 ಗಂಟೆಗೆ ಎದ್ದು ರೆಡಿಯಾಗಿ ನಿಂತೀನಿ. 8 ಗಂಟೆಗೆ ಎದ್ದು ರೆಡಿಯಾಗಿ ನಿಂತು ಸೂರ್ಯ ಇಷ್ಟು ಬಿಸಿಲು ಹೊಡೆಯತ್ತನಪ್ಪ ಅಂದ್ರೆ 8 ಗಂಟೆಗೆ ಮಾರಿ ಬಂದು ಬಿಸಿಲು ಬಿಡತ್ತಡ್ರಿ. ಇದು ಬಿಸಿಲು ಅವಾಗ ಎಷ್ಟು 12ಕ್ಕೆ 11ಕ್ಕೆ ಅದು ಬರ್ತಿತ್ತು. ಇವಾಗ 8 ಗಂಟೆ ಈ ಪರಿ ಬಿಸಿಲು ಬೀಳಕತ್ತ ಮಾರಿ ಬಾಳ್ಕಾಡು ಬೀಳತ್ತ ಬಿಸಿಲು. ಇವಾಗ ಫಟಾಫಟ ಅಂತೇಳಕ್ಕೆ ಹೋಗಿ ತಿನ್ಕೊಂಬರ್ಬೇಕಂತ ಅಂದ್ಕೊಂಡಿವಿ. ಇನ್ನೂ ಇವರು ರೆಡಿ ಆಗಕತ್ತಾರೆ ಮೇಡಮ್ ಅವರು. ನಾವಂತೂ ರೆಡಿಯಾಗಿ ಆಯಿತು. ನಮ್ದು ಏನಿಲ್ಲ ಗೈಸ್, ಎದ್ದು ಫಟಾಫಟ ಅಂತೇಳಕ್ಕೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ಮುಗಿದೈತೆ ನಮ್ಮ ಕೆಲಸನ. ಇವ್ರದ್ದು ಹಿಂಗಿಲ್ಲ, ಬರೇ ಸದಲ್ಲ, ಬರೇ ಸ್ಲೋ ಆಗಿ ಹಿಡಿಯತ್ತಾರೆ. ನನಗೆ ಎಬ್ಬಿಸ್ದವ್ರೆ ಅವರೇ ಅಂದ್ರೆ ಅವ್ರಿಗೆ ನೈಟ್ ಹೇಳಿದ್ದೆ ನಾನು ಬೇಗ ನನಗೆ ಎಬ್ಬಿಸು ಹೋಗಮ್ಮೆ ಇವತ್ತು ಅಂತ ಹೇಳಿದ್ದಾರೆ. ಸೊ ಅವ್ರು ಅದಾರಲ್ಲ ನನಗೆ ಎಬ್ಸ್ಯಾರ ಹೋಗಮ್ಮೆ ಇವತ್ತು ಏನು ಮಾಡೋದು ಓದ್ತೀನಿ ಏನು ಮಾಡಮ್ಮಂತಂದ್ರೆ ನಟಿ ಪಟಾಪಟಗಳಿಗೆ ರೆಡಿಯಾಗು ಹೋಗ್ಬಿಡಮ್ಮಂತ ಅಂತೇಳಿಕೆ ರೆಡಿ ಮಾಡ್ಸಕತ್ತೀನಿ ಅವ್ರಿಗೆ. ಅವರು ಅವಾಗೇ ಹೇಳಿ ನೀವು ರೆಡಿ ಇರತ್ತೇಳಿಗೆ ನಾನು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊಸ ಹೊಡಿರಿ ಮನೆ ಒರೆಸಿ ಎಲ್ಲ ಗ್ಯಾಸಿನ ಕಟ್ಟಿ ತೊಳ್ಕೊಂಡು ದೇವ್ರ ಜಪ ಮಾಡಿ ದೇವ್ರ ಪೂಜೆ ಮಾಡಿ ರೆಡಿ ಆಗೋದು ಅಷ್ಟೇ ಮ್ಯಾಟ್ರ್ ಇರೋದು. ನೀವು ಏನು ಮಾಡಿರಿ ಏನು ಬಿಟ್ರಿ ಅದೆಲ್ಲ ಹೇಳೋದು ನಮ್ಗೆ. ಸ್ವೀಟಿ ಸ್ವಲ್ಪ ಮನೆಗೆ ತೊಳೆಬೇಕಿಲ್ಲ, ಈಗ ತೊಳೆಯೋದಿಲ್ಲ. ನೆಕ್ಸ್ಟ್ ವಯಸ್ಸು ಇವಾಗೈತಲ್ಲ ಫಟಾಫಟ ಅಂತೇಳಿಗೆ ಅವ್ರು ರೆಡಿ ಆದ್ರೆ ಫಟಾಫಟ ಅಂತೇಳಿಗೆ ಹೋಗಿ ಬರಬೇಕು. ನೆಕ್ಸ್ಟ್ ಅವ್ರನ್ನ ಕರ್ಕೊಂಡು ತಿನ್ಕೊಂಡು ಹೋಗಿ ಹೊರಗೆ ತಿಂದು ನಾನೇ ಮನೆಯಾಗ ಮಾಡಿ ಹಾಕ್ತೀನಿ. ಬೇರೆ ಥರ ಎದಕ್ಕಲ್ಲಿ ಹೊರಗೆ ಹೋಗ್ತಿ ಇಲ್ಲೇ ತಿನ್ನಮ್ಮತ್ತಂದ್ರು ಡೈಲಿ ಮನೆಯಾಗ ತಿಂದು ಬೇಸರ ಆಗುತ್ತೆ ಗೈಸ್. ಅದಕ್ಕೆ ಹೊರಗಡೆ ತಿನ್ನಬೇಕು ಅಂತ ಆಸೆ ಆಗಿ ಇವತ್ತು. ನಾನಿಲ್ಲಿ ಮ್ಯಾಗೇರ್ ಕೂತೀನಿ ಈಗ. ಸದಾ ಮ್ಯಾಗ ನಾ ಇಲ್ಲೂ ಎಂತ ಗ್ಯಾಸಿನ ಕಟ್ಟೆ ಮೇಲೆ ಏರ್ ಕುಂತೀನಿ. ನಮ್ಮ ಸಿಟಿಗೆ ಹೊಟ್ಟೆ ಸಂಕಟ ಬೀಳೋದಾಗಲ್ಲ. ನಾವೇನ್ರ ಕುರ್ಚಿ ಮೇಲೆ ಕೂತೀವಂದ್ರೆ ನಾವೇನ್ರ ಮ್ಯಾಲೆ ಕೂತೀವಂದ್ರೆ ಫುಲ್ಲು ಸಂಕಟ. ಆ ಕುರ್ಚಿನೇ ಹಾಕಿಂದ ಹೇಳ್ಬಿಡೋದು, ಅದ್ರ ಮೇಲೆ ಕೂತಂದ್ರೆ ಬಂದು ಬಿಡ್ತಾಳೆ. ಇಳಿ ಆಕೆ ಫೇವ್ರೇಟ್ ಜಾಗಗಳು. ನಮಗಂತ ಇಲ್ಲಿ ಆರಾಮಾಗಿ ಕುಂದ್ರೆ ಬಿಡಿಸಲ್ಲ. ಬನ್ನಿ ಗೈಸ್, ಇವಾಗ ಎಷ್ಟು ಬೇಗ ಎದ್ದಿರಲ್ಲ ಒಂಥರ ಮಬ್ಬಾಗ್ಬಿಟ್ರೆ ಮನುಷ್ಯ. ನಾನು ಆ್ಯಕ್ಟಿವ್ ಮಾತಾಡೋಕ್ಕಾಗಲ್ಲ. ಅಲ್ಲಿ ಹೋಗಿ ತಿಂದು ಬಂದೆ ಅಂದ್ರೆ ಫುಲ್ ಆ್ಯಕ್ಟಿವ್ ಅನ್ನಿಸ್ತೀವಿ. ಇವಾಗ ಆ್ಯಕ್ಟಿವ್ ಆಗಿ ಮಾತಾಡೋಕ್ಕಾಗಲ್ಲ ನನಗೆ ನಿಜ ಹೇಳ್ಬೇಕಂದ್ರೆ. ಫುಲ್ಲು ಮಬ್ಬಾಗಿ ಮಾತಾಡಕತ್ತೀನಿ. ಹೋಗುವ ಓದ್ಕೇರಿ ತಿಂದು ಬರೋವಂತ ಬಂದಕ್ಕೆ ಮತ್ತೆ ಮಲ್ಕೊಂಡ್ಬಿಡ್ತೀನಿ ಅಂತ ಮಧ್ಯಾಹ್ನ ನಿದ್ದೆ ಇತ್ತು. ಎಡಿಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಅಂದ್ರೆ ಕಂಫರ್ಟಬಲ್ ನಿದ್ದೆ ಆಗಿಲ್ಲ ನನಗೆ. ಬೆಳಗ್ಗೆ 11 ಗಂಟೆ ತನಕ ಮಕ್ಕೊಂಡೆ ಕಂಫರ್ಟೇಬಲ್ ನಿದ್ದೆ ಬಂದು ನಿಂದೇನು ಕೆಲಸ ಇರ್ತಪ್ಪ ಒಂದು ಮಕ್ಕೊಂಡ್ಬರ್ತಿದ್ದೆ. ನಾನು ಎಡಿಟ್ ಅನ್ನೋದನ್ನ ಭಾಳ ಕೆಲಸ ಅದು. ಇವತ್ತು ವಿಡಿಯೋ ಶೂಟ್ ಮಾಡಬೇಕು. ಸಿಕ್ಕಾಪಟ್ಟೆ ವಿಡಿಯೋ ಶೂಟ್ಗಳದಾವ ಗೈಸ್ ಇವತ್ತು. ಅಂದರೆ ಕಂಟೆಂಟ್ ಶೂಟ್ಗಳು ಶಾರ್ಟ್ಸ್ಗಳಿಗೆ ಎದುರಿಸಲಿಂದ ಅವ್ರು ಶೂಟ್ ಮಾಡಬೇಕು. ರೀಲ್ಸ್ ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಸೊ ಇವತ್ತು ಭಾಳ ಕೆಲಸ ಅದ. ಮಲ್ಕೊಳಕ್ಕಾಗುತ್ತೆ ಇರೋ ಗೊತ್ತಿಲ್ಲ, ನೋಡುವ
ಒಂದು 5 ನಿಮಿಷ ಟೈಮ್ ಸಿಕ್ಕರೆ ಸಾಕು ಮಾಡ್ಕೊಂಬಿಡೋದು. ಒಂದು 2 ತಾಸು ತನಕ ಹೋಗಿಬಿಡ್ತದೆ ತಾನೇ. ಲೆಟ್ಸ್ ಗೋ ಗೈಸ್ ಫೈನಲಿ ಮೇಡಮ್ ಅವರು ರೆಡಿ ಆದರು. ನಾವಂತೂ ಮೊದಲೇ ರೆಡಿ ಅಲ್ಲ, ನಿಮಗೆ ಗೊತ್ತಿದ್ದೆ ಅದ. ಊಟ ಆಗಿರ್ಬೋದು ಏನೇ ಆಗಿರ್ಬೋದು ಇಂಥ ನಾವು ಫಸ್ಟ್ ರೆಡಿ ನಾವು. ಅದಕ್ಕೆ ಇಲ್ಲಿ ನೋಡ್ರಿ ಮೇಡಮ್, ಟೆಂಪಲಿಗೆ ಹೋಗಮಂತ. ಫಸ್ಟ್ ಟೆಂಪಲ್ಗೆ ಹೋಗಿ ಆಮೇಲೆ ನಾಷ್ಟಾನೆ. ಅದಾಗಿಂದ ಅಲ್ಲಿ ಹೇಳೋದವ್ರಿ ಒಂದು ಸ್ವಲ್ಪ ಹೊರಗೆ ಹೊಂಟೀವಿ ನಾಷ್ಟ ಮಾಡಕ್ಕೆ. ಹಂಗೆ ಸ್ವಲ್ಪ ಟೆಂಪಲಿಗೆ ಹೋಗಿ ಬರ್ತೀವಿ. ಇಲ್ಲಿ ಯಾವ ಟೆಂಪಲ್ ಅಂತ ನಿಮ್ಗೆ ಆಮೇಲೆ ಮನಿ. ಇವಾಗ ಫಸ್ಟ್ ಟೆಂಪಲ್ಗೆ ಹೋಗ್ಬೇಕು, ಆಮೇಲೆ ನೆಕ್ಸ್ಟ್ ನಾಷ್ಟ ಮಾಡ್ಬೇಕಂತ ಅಂದ್ಕೊಂಡಿವಿ. ಯಾವ ಟೆಂಪಲ್ ಅನ್ನೋದು ಅಲ್ಲಿ ಏನು ಗೊತ್ತಾಗುತ್ತೆ ನಿಮ್ಗೆ, ಇವಾಗ ಗೊತ್ತಾಗಲ್ಲ. ಲೆಟ್ಸ್ ಗೋ. ಈಗ ನಮ್ಮ ಮೇಡಮ್ ಹೊರಗೆ ಆಗ್ಬೇಕು ಫಸ್ಟ್. ಈಗ ಇವ್ರಿಗೆ ಒಳಗೆ ಆಗ್ಬೇಕ್ರಿ. ಬೇಡ ಗಾಯ್ಸ್ ಬನ್ನಿ ಇವಾಗ ಪಡ ಅಂತಳಗಿ ಇವಳಿಗೆ ಸ್ವೀಟಿಗೆ ಹಾಕ್ಬಿಟ್ಟು ಒಳಗೆ ಓಡಿ ಬಂದ್ಬಿಡ್ತಾಳೆ. ಈಗ ಮತ್ತೆ ಇಲ್ಲೇ ಹಾಕಿದ್ರೆ ಮತ್ತೆ ಹೈರಾಣದ್ರಿ, ಬಿಟ್ಟು ಹೋಗ್ಬೇಕು. ಮತ್ತೆ ಈಗ ಕರ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಆಗಲ್ಲ ಗೈಸ್, ಕರ್ಕೊಂಡು ಹೋಗ್ಲಿಕ್ಕೆ. ಬಾಯ್ ಸ್ವೀಟಿ ನೋಡಕ್ಕೆ ನನಗೆ ನೋಡಕತ್ತಾಳೆ. ಬಾಯ್ ಮಾಡೋದು ದಿಗಿ ಮಾಡೋದಿಲ್ಲ. ಬರ್ತೀವಿ 5 ನಿಮಿಷದೊಳಗೆ ಬರ್ತೀವಿ. ಡೋಂಟ್ ವರಿ. ಕರ್ಕೊಂಡು ಹೋಗಕ್ಕೆ ಬರೋಲ್ಲ. ಗಾಯ ಹಿಂಗೆ ಓಡ್ತಾವ್ರಿ ಒಳಗೆ ಬಿಟ್ರಿ ಗಾಯಿಗೆ ನೋಡಿ. ಸಿಕ್ಕಾಬಿಟ್ಟು ಬಿಸಿಲಂದು ಜಾಸ್ತಿ ಆಯಿತು. ಬರ್ತಾವ್ರ ಜಾಸ್ತಿನೇ ಹೇಳಕತ್ತದ. ಇವರು ಅದೊಂದು ಇದು ಅಂತ ಹೇಳಿ ಒಬ್ಬರು ಒಳಗೆ ಓಡಂಟ್ರ. ಇವ್ರಿಗೆ ಏನು ಹೇಳ್ಬೇಕು ಅಂತ ತಿಳಿಯಲಿಗದ. ಲೆಟ್ಸ್ ಗೋ. ಅಲ್ಲಿ ಹೋಗೋ ಸೈತೈತಿ ನಿಮ್ಮ ಮನೆ ಗಾಯ್ಸ್. ಅಲ್ಲಿಂದ ಇವಾಗ ಫಸ್ಟ್ ಬಂದಿದ್ದೆ ಹನುಮಾನ್ ಟೆಂಪಲಿಗೆ ಬಂದಿವಿ. ಇವಾಗ ಫಸ್ಟ್ ಒಂದೊಂದು ಸ್ವಲ್ಪ ಇಲ್ಲಿ ಬೆಳ್ಕೊಂಬಿಟ್ಟು ಮತ್ತು ವಾಪಸ್ ಆ ಕಡೆ ಹೋಗ್ರೆ ಅಂತ ಹೇಳಿದರೆ ಫಸ್ಟ್ ದೇವರ ಹತ್ರ ಬಂದು ಬೇಡ್ಕೋಬೇಕಂತ ಬಂದಿದ್ವಿ. ನೋಡ್ರಿ ನಮ್ಮ ಮೇಡಮ್ ಅವರ ಫೇವ್ರೇಟ್ ಗಾಡ್. ನಮ್ಮ ಮೇಡಮ್ ಅವ್ರ ಫೇವ್ರೇಟ್ ಗಾಡ್ ಇದು. ಮನೆ ಪಡ ಅಂತ ಸ್ವಲ್ಪ ಬೇಡ್ಕೊಂಬಿಟ್ಟು ಹೋಗುವ. ಗಾಯ್ಸ್ ಕೂದಲು ನೋಡ್ರಿ ನಾನು ಹೆಂಗೆ ಜುಪ್ಪರ್ ಅದು ನೋಡ್ರಿ. ಸ್ವಲ್ಪ ಗಾಳಿಯಾಗ ಬಂದಿದ್ದಕ್ಕೆ ಹಿಂಗಾದ ಜುಪ್ರು ಅದೇ ಬೇಸರ ಆಗುತ್ತೆ. ಹೇರ್ ಸ್ಟೈಲ್ ಸುಮ್ಮನೆ ಹ್ಯಾಟ್ ಹಾಕೊಂತ ಹೇಳೋದು ಬೆಸ್ಟ್ ನಾವು. ಲೆಟ್ಸ್ ಗೋ ಗೈಸ್. ಏನು ಮಾಡೋಕ್ಕಾಗಲ್ಲ. ಕೂದಲ ಟೆಂಪಲ್ ಬಂದು ನಮ್ಮ ಆಂಜನೇಯ ಟೆಂಪಲ್ ಖುಷಿ ಭಾಳ ದಿನ ಆಗಿತ್ತು ಆಂಜನೇಯ ಟೆಂಪಲ್ ಹೋಗಿ. ಇವ್ರ ಫೇವ್ರೇಟ್ ಗಾಡ್ ಗಾಯ್ಸ್. ಅದ್ರ ಸಲುವಾಗಿ ಕರ್ಕೊಂಬಂದೆ. ಭಾಳ ದಿನ ಆಯಿತು, ಅವರು ಬಂದೇ ಇರಲಿಲ್ಲ. ಸ್ಯಾಟರ್ಡೇ ಬರ್ತೈತೆ ಒಂದಿನ ವಾರಕ್ಕೆ. ಮಂಗಳವಾರನೂ ಹನುಮಂತನ ವಾರ ತಗೋ, ಟೆನ್ಷನ್ ತಗೋಬೇಡ. ಇಲ್ಲ ಸ್ಯಾಟರ್ಡೇ ಎಲ್ಲ ಇರ್ತದ. ಸ್ಯಾಟರ್ಡೇ ದೇವ್ರಿಗೆ ದಿನಗಳು ಇರ್ತಾವ. ನಾವು ಇಲ್ಲ ಮತ್ತೆ ಬೇರೆ ವಾರಗಳು ಇರ್ತಾವ. ಸ್ಯಾಟರ್ಡೇ ಏನಪ್ಪ ಬನ್ನಿ ಗೈಸ್, ಬರೋವತ್ತು ನಿಮ್ಕಿನ ಹೆಚ್ಚಿನ. ಲೆಟ್ಸ್ ಗೋ ಗೈಸ್. ಹೋಗಿ ಬರೋ ಬನ್ನಿ. ಇವಾಗ ಮುಂದಿನ ಕೆಲಸ ಮಾಡೋಕೆ ಹೋಗ್ಬೇಕು. ಗೈಸ್ ಫೈನಲಿ ದೋಸೆ ಬಂತು. ಇವ್ರದ್ದು ಮಸಾಲ ದೋಸೆ, ನಮ್ಮದು ಬೆಣ್ಣೆ ದೋಸೆ. ಇಲ್ಲಿ ಕೂತ್ರಾಡ್ರಿ. ಸಿಕ್ಕಾಪಟ್ಟೆ ಒಂದು ಖಾಲಿ ಆಗೋದ್ರ ಫುಲ್ ಚಿಲ್ಟಿ ಚಿಕ್ಕ ಹಿಡಿತದೆ. ಒಂದು ಖಾಲಿ ಆಗೋದ್ರಲ್ಲ ಫುಲ್ ತಲೆ ಚಿಕ್ಕ ಹಿಡಿತದೆ. ಇವಾಗ ನಾನು ಟ್ರೈ ಮಾಡಬೇಕು, ಟೇಸ್ಟ್ ಮಾಡಬೇಕು. ಬನ್ನಿ ನೋಡಿರಿ ನಾನು ಬೆಣ್ಣೆ ದೋಸೆ. ಇವಾಗೆಲ್ಲ ಗ್ಯಾಸ್ ಶಾರ್ಟೇಜ್ ಆಗಿ ಸಲಿಂದ ಸಿಕ್ಕಾಪಟ್ಟೆ ರೇಟಿಂಗ್ಗಳ ನೋಡೋದು. ಒಲೆ ಮೇಲೆ ಮಾಡಕತ್ತಾರೆ ಈಗ. ಒಲೆ ಹಚ್ಕೊಂಡು ಚಟ್ನಿ ಹಚ್ಕೊಂಡು ವಾವ್ ಟೇಸ್ಟ್ ಮಾಡು. ಚಟ್ನಿ ಎಲ್ಲ ಸೇಮ್ ಇರ್ತದೆ, ಬಟ್ ದೋಸೆ ಒಂದೇ ಚೇಂಜ್. ಮಸ್ತಲ್ಲ, ತಲೆ ಗಿರ್ರ ಅಂತ ನೋಡು. ಅಂದ್ರೆ ಹೊಟ್ಟೆ ತುಂಬ ತಿನ್ನಾಕ ತಲೆ ಸಿಕ್ಕಿಡಲ್ಲ. ಫಸ್ಟ್ ತಟ್ಟೆ ಭಾರಿ ಮಸ್ತ್. ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಬನ್ನಿ ಗೈಸ್, ನಮ್ಮ ಕ್ರೇಜಿ ಅವ್ರಿಗೆ ಒಂದು ದೋಸೆ ತೊಗೊಂಬರಕ್ಕೆ ಹೋಗ್ಯಾರ. ಸೆಟ್ ದೋಸೆ ತೊಗೊಂಬರಕ್ಕೆ ಹೋಗ್ಯಾರ.
ಬೆಣ್ಣೆ ದೋಸೆ ತಿಂದ ಅವ್ರಿಗೆ ಹೊಟ್ಟೆ ತುಂಬಿರುತ್ತಾ ಇನ್ನೊಂದು ಸೆಟ್ ದೋಸೆ ತೊಗೊಂಬರಕ್ಕೆ ಹೋಗ್ಯಾರ. ಇನ್ನೊಂದು ತೋರಿಸ್ತೀನಿ ಅವರಿಗೆ. ನೋಡಿ ನಮ್ಮ ಕ್ರೇಜಿ ಅವರಿಗೆ ಒಂದು ಬೆಣ್ಣೆ ದೋಸೆ ಸಾಲಿಲ್ಲತ್ತ ಮತ್ತೊಂದು ಸೆಟ್ ದೋಸೆ ತೊಗೊಂಬಂದಾರ ನೋಡ್ರಿ ಇಲ್ಲಿ. ನಾನಂದ್ರೂ ತಿನ್ನಲ್ಲ. ಇಲ್ಲಿ ಸೆಲ್ಫ್ ಸರ್ವಿಸ್ ಅದ ಗೈಸ್. ಬೆಣ್ಣೆ ದೋಸೆ ತಿಂದು ಸೆಟ್ ದೋಸೆ ತರಕ್ಕೆ ಅರ್ಧ ಹಸನೇ ಹೋಗಿರ್ಬೇಕಲ್ಲ. ಸಾಂಬಾರು ನಂಗೆ ಹೊಟ್ಟೆ ತುಂಬೇಕ ಹೋಗಲಾಗ್ಯದ. ನಾನು ಸಾಕು ಒಂದೇ ಮಸಾಲೆ ದೋಸೆ ಹೊಟ್ಟೆ ಮೈಕ್ ತಂದಿಲ್ಲ. ಏನಾದರೂ ಮಾತಾಡ್ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಸೌಂಡ್ ಜಾಸ್ತಿ ಕೇಳಿಸ್ತದೆ. ಏನು ಮಾತಾಡಿದ್ರೆ ಸಾಲ ಮೈಕ್ ಇಲ್ಲ ನಮ್ಮ ಹತ್ರ, ಆಮೇಲೆ ಸಿಗ್ತೀವಿ. ಗೈಸ್ ಇವಾಗ ಶಿಸ್ತು ಹಂಗೆ ಸ್ವಲ್ಪ ನಾನು ಒಂದಿಷ್ಟು ವರ್ಕ್ ಇತ್ತು ಆಫೀಸ್ಗೆ ಬರೋದು. ನನ್ನ ಆಫೀಸ್ ಏನಿಲ್ಲ, ಅದು ನಂದು ಗೌರ್ಮೆಂಟ್ ಆಫೀಸ್ಗೆ ಬರೋದಿತ್ತು. ಅದಕ್ಕೆ ಕೆಲಸ ಇತ್ತು. ಹೋಗಿ ಅದೊಂದಿಷ್ಟು ಭೇಟಿಯಾಗಿ ಅದ್ರ ಬಳಿ ಇನ್ಫಾರ್ಮೇಷನ್ ಕೇಳಿದ್ದಿಲ್ಲ ನಿನ್ನ ವಿಡಿಯೋ ಒಳಗೆ. ಅದೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬರೋದಿತ್ತು. ಪರ್ಫೆಕ್ಟಾಗಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು. ಇವಾಗ ಅದೆಲ್ಲ ತೊಗೊಂಡು ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಬಂದೆ. ಜಸ್ಟ್ ಮೈ ಬಂದಿವಿ ಇವಾಗ. ಲೆಟ್ಸಿ ಇವರು ಇನ್ನೂ ಒಂದಷ್ಟು ಭಾಳ ಕೆಲಸ ಸಂಜೆ ಕಡೆನೂ ಭಾಳ ಕೆಲಸ ಅದ. ಮತ್ತು ನೋಡುವ ಏನೇನಾಗುತ್ತೆ ಅನ್ನೋದು. ನಾಷ್ಟ ಅಂತ ಏಕ್ ನಂಬರ್ ಐತೆ ಗೈಸ್. ನಿಜ ಅಂದ್ರೆ ನಾಷ್ಟ ಬಗ್ಗೆ ಏನು ಹೇಳ್ಬೇಕಿಲ್ಲ. ಮಸ್ತ್ ಟೇಸ್ಟಿ ಫುಡ್, ಸ್ಯಾಟಿಸ್ಫೈಡ್. ಊಟಕ್ಕಂದ್ರೆ ಸ್ಯಾಟಿಸ್ಫೈಡ್ ಆಯ್ತು ನೋಡ. ಅಷ್ಟು ಮಸ್ತ್ ಊಟ ಆಯಿತು. ಅಷ್ಟನೇನು ಸಾರಿ ಟೇಸ್ಟ್ ಮಾತ್ರ ಏಕ್ ನಂಬರ್ ಇತ್ತು. ಹೊಟ್ಟೆ ತುಂಬ ತುಂಬಿದ್ದು. ಇವಾಗ ನನ್ನ ಕೆಲಸ ಕಂಪ್ಲೀಟ್ ಆಯ್ತು ಗೈಸ್. ಆಸೆ ಇರ್ತಲ್ಲ ಅದು ಒಮ್ಮದೆ ದಿನ ಮನೆ ತಿಂದು ಬೇಸರ ಆಗ್ಬಿಡ್ತದೆ. ದಿನ ಮನೆಗೆ ಇದು ಬೇಸರ ಆಗೋದು. ಅದಕ್ಕೆ ಅವಾಗ ಒಂದು ಸ್ವಲ್ಪ ಹಿಂಗೆ ಹೊರಗೆ ಬರೋಕೆ ನಮ್ಮ ಪ್ಲ್ಯಾನ್ ಐತಿ. ಬಟ್ ಇವ್ರು ಬಿಡಲ್ಲ. ಇವ್ರದಲ್ಲ ಹೊರಗಲ್ಲ, ಹೊರಗಿನ ಕೂಳಂದ್ರವಲ್ಲ ಅಂತಾರೆ. ಹಿಂಗೆ ಅನ್ನಿಸ್ತು ನಿಮ್ಗೆ ನಾಷ್ಟ? ಚಂದ ಅನ್ನಿಸ್ತು. ಹೋಗಾಗ ಒಂದು ಸ್ವಲ್ಪ ಎಳೆ ಬಿಸಿಲಿತ್ತು, ಬರತ್ಲೇ ಬಿಸಿಲಾಯ್ತು. ಮಾಡಿ ಉರಿಯಂತ ಬಿಸಿಲು ಒಂದು ತೆಗಿ ನಾಷ್ಟ ಅಂತ ಐತಿ. ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತೀವಿ. ಮತ್ತು ಸಾಯಂಕಾಲ ಮತ್ತೆ ಹೊರಗೆ ಹೋಗ್ಬೇಕಂತ ಗೈಸ್. ಒಂದು ಏನೇನೋ ಸ್ವಲ್ಪ ನಡೆದವು ನಮ್ಮದು ವರ್ಕ್ ನಮ್ಮದು. ಇವಾಗ ಮತ್ತೆ ಸಾಯಂಕಾಲ ಹೊರಗೆ ಹೋಗ್ಬೇಕಂತ ಮತ್ತೆ ಹೋಗ್ಬೇಕು ನೋಡಿ ಗೈಸ್ ಹೊರಗಡೆ. ನಾಳೆ ಹೋದ್ರೆ ನಡೆಯಲ್ಲ. ಕೆಲಸ ಇದ್ದಾಗ ಮುಂದಕ್ಕೆ ಆಗ್ಬಾರ್ದು. ನಾಳೆ ಆಗೋ ಕೆಲಸ ಆಗ್ಬಿಡ್ಬೇಕು. ನಮ್ದು ಈ ಪಾಲಿಸಿ. ಇವತ್ತು ಆಗೋ ಕೆಲಸ ಇರ್ತದೆ, ಇವತ್ತೇ ಆಗ್ಬಿಡ್ಬೇಕು. ಹೌದೌದು. ಆಯ್ತು, ಸಾಯಂಕಾಲ ಮತ್ತೆ ಹೋಗ್ತೀವಿ ಗೈಸ್. ಸಾಯಂಕಾಲ ಹೋದಾಗ ನೋಡೋಣ ಎಲ್ಲಿ ಹೋಗ್ತೀವಿಲ್ಲ ಹೊರಗಡೆ. ಬಟ್ ನಮ್ಮ ವರ್ಕ್ ಮೇಲೆ ಹೊಂತೀವಿ, ತಿರುಗಾಡಕ್ಕಲ್ಲ. ಹೋಗಿ ಅದೆಷ್ಟು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ಮತ್ತು ನಿಮಗೆ ಆಮೇಲೆ ಸಿಗ್ತೀವಿ ಗೈಸ್. ಇಷ್ಟೊತ್ತನ ರೀಲ್ಸ್ ಶೂಟ್ ಮಾಡಿದ್ವಿ ಸ್ವಲ್ಪ. ನಾನು ನಮ್ಮ ಕ್ರೇಜಿ ಅವರು ಸ್ವಲ್ಪ ರೀಲ್ಸ್ ಶೂಟ್ ಮಾಡಿದ್ವಿ. ಕಾಮಿಡಿದು ಮತ್ತಂದ್ರೆ ಕಪಲ್ಸ್ದು ಎಲ್ಲ ರೀಲ್ಸ್ ಶೂಟ್ ಮಾಡಿದ್ವಿ. ನಮ್ಮ ಕ್ರೇಜಿ ಅವರು ಇಲ್ಲೇ ಅದಾರ ಗೈಸ್. ನಾವು ನೋಡಿ ರೀಲ್ಸ್ ಶೂಟ್ ಮಾಡ್ಕಿಶೆ ಬಟ್ಟೆ ನೋಡಿ ಹಂಗೆ ಕಟ್ಟಿ ನೋಡಿ. ಬಟ್ಟೆ ನೋಡಿ ಎಲ್ಲ ಎಕಡೆ ಬಿಟ್ಟು ಬಟ್ಟೆಗಳು ಈಗೆಲ್ಲ ನೀಟಾಗಿ ಮಾಡಿಸಿಡ್ಬೇಕು ಗೈಸ್. ನಮಗಂತೂ ನಮ್ಮ ಸ್ವೀಟಿ ಒಟ್ಟ ರೀಲ್ಸ್ ಶೂಟ್ ಮಾಡೋಕ್ಕೆ ಬಿಟ್ಟು ನೋಡಿ ಗೈಸ್. ಕಡದೆ ಕಡೋದು, ಅಲ್ಲಿ ಲೈಟ್ ಇಟ್ಟರೆ ಲೈಟ್ ಬೀಳ್ಸೋದು, ಮತ್ತಂದ್ರೆ ಓಡಾಡೋದು ನಮ್ಮ ಸ್ವೀಟಿದಂತರೂ ಹೇಳಬಾರ್ದು ನೀವು. ಇಷ್ಟು ತನ ರೀಲ್ಸ್ ಶೂಟ್ ಮಾಡಿ ಇವಾಗೆಲ್ಲ ಬಟ್ಟೆ ನೀಟಾಗೆ ಮಾಡಿಸಿಡ್ಬೇಕು. ನೀಟಾಗೆ ಮಾಡಿಸಿಟ್ಟು ಸ್ವಲ್ಪ ಕೆಲಸ ಮಾಡಬೇಕು. ಹೊರಗೆ ಹೋಗೋದು ಹೋಗೋಣ ನೋಡಿ ಗಾಯ್ಸ್. ಮಾತಿನ ಹೊರಗೆ ಹೋಗ್ಬೇಕತ್ತ. ಏನೋ ಕೆಲಸ ಅದ, ನಿಮ್ದು ಭಾಳ ಕೆಲಸ ಅದ. ಈ ಸದ್ದ ಬಡ ಮನೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನೈಟ್ ಹೊರಗಿನ ಕೆಲಸ ವರ್ಕ್ ಮಾಡಿ ಬಂದ್ಬಿಡುತ್ತೆ. ಸಿಕ್ಕಾಪಟ್ಟಿ ರಿಟೇಟ್ ಮಾಡಿದ್ರಿ ಸ್ವೀಟಿ. ಎಲ್ಲಿ ಬಕ್ಕದಲ್ಲಿ ಕಡ್ದಳ್ರಿ ನನಗೆ. ಕಾಲಿಗೆ ಕಡ್ದಾಳ, ಕೈ ಕಡ್ದಾಳ. ಭಾಳ ಕೆಟ್ಟು ಹೊಡೆದನೆ ಆಕಿಗೆ. ಭಾಳ ಕೆಟ್ಟು ಹೊಡೆದನೆ. ಇವಾಗ ಐತಲ್ಲ ನಂದಂತೂ ಕೆಲಸ ಇಲ್ಲ. ನಂದೇನು ಕೆಲಸಪ್ಪ ಅಂದರೆ ಕುಂತು ನೋಡೋದು, ಸ್ವಲ್ಪ ಒಂದಿಷ್ಟು ವರ್ಕ್ ಅದ, ಒಂದಿಷ್ಟು ವರ್ಕ್ ಮಾಡ್ಕೊಂಡು. ಈಗ ನೋಡ್ರಿ ಡ್ರೆಸ್ಗಳು ಹೆಂಗೆ ಹೋಗಟ್ಟಿವಿ ಅಂದ್ರೆ ಸಿಕ್ಕಾಪಟ್ಟೆ ಡ್ರೆಸ್ಗಳು ಹೋಗಟ್ಟಿವಿ. ಇದ್ರಾಗ ಒಂದು ಸ್ವಲ್ಪ ಡ್ರೆಸ್ ಹಾಕೊಂಡಿವಿ, ಒಂದು ಸ್ವಲ್ಪ ಹಾಕೊಂಡಿಲ್ಲ. ಈಗೆಲ್ಲ ನೀಟಾಗಿ ಮಾಡಿಸಿಡ್ಬೇಕು. ನಮ್ಮ ಸ್ವೀಟಿದಂತೂ ಫುಲ್ಲು ರುಚಿಗೆದ್ದು
ಆಕಿ ಕೆಟ್ಟ ಸಿಟ್ಟು ಆಕಿನ ಕೈಲೇ ಫಸ್ಟ್ ಸಿಟಿ ಬಂದಾಗ ಭಾಳ ಸಲಿಗೆ ಕೊಟ್ಟಿವಲ್ಲ ತಲೆ ಮೇಲೆ ಕೂತ್ಬಿಟ್ಟಾಳ ಆಕಿ. ಎಷ್ಟು ಹೊಡೆದ್ರೂ ಅಂಜಿಕೆ ಬದಿಲ್ಲ, ವಾಪಸ್ ಹೊಡ್ಲೇ ಬರ್ತಾಳೆ, ವಾಪಸ್ ಕಡ್ಲೇ ಬರ್ತಾಳೆ. ಮೊದಲ ಕಟ್ಟು ಅದಕ್ಕೆ ನಾ ಹೊಡಿಲಾರ್ದಂಗೆ ಬೆಳೆಸಿಲ್ಲ, ಈಗ ಅದಕ್ಕೆ ಹೊಡೆದ್ರೆ ಏನು ಪರಕೆ ಬೆಳಂಗಿಲ್ಲ. ಮತ್ತು ಏನು ಮಾಡ್ತೀರಿ ಸಿಕ್ಕಾಬಿಟ್ಟು ಕಾಡಿದ್ರೆ ಮಾತಾಡೋವಾಗಿ ಎಷ್ಟು ಪ್ರೀತಿ ಮಾಡ್ತೀವಿ ಗೊತ್ತೇನು ನಾವು. ನಮ್ಮ ಜೀವ ಮಾಡೋರು ಸಿಗಲ್ಲ ಅದಕ್ಕೆ ಜೀವಮಾನದಾಗೆ. ಕಾಲೇಜ್ನಾಗ ಇಲ್ಲ ಅಂದ್ರೆ ನಾಯಿ ತಿಂದು ಓದ್ತಿದ್ದಕ್ಕೆ ಸೇವೆ ಮಾಡೋಕೆ ಕರ್ಕೊಂಬಂದಿನಿ ಈ ಪಾಪ. ಈಗ ಇದೊಂದು ದೊಡ್ಡ ಇಷ್ಟನೇ ಅದ ನಮ್ಮ ಸಿಟಿದು ಹೇಳ್ತೋತೆ. ಈಗಿನ ಕೈಲಿ ಹೇಳ್ತೀನಿ, ಹೇ ಸಿಟಿ ಏನು ಹೇಳ್ತೇನೆ ನಮ್ಮ ಅವ್ರಿಗೆ. ನೀನು ಇಷ್ಟನೇ ಹೇಳ್ಬಿಡ್ತು ನೋಡಿಲ್ಲ ಅಂದ್ರೆ ಅವ್ರಿಗೆ ಎಲ್ಲ ಮಂದಿ ನೀನು ಇಷ್ಟನೇ ಹೇಳ್ಬಿಡ್ತೀನಿ ನೋಡು. ನೀ ಹೆಂಗೆ ತಂದಿವಿ, ನೀನು ಯಾಕೆ ತಂದಿವಿ ಅನ್ನೋದೆಲ್ಲ ಈಗ ಹೇಳ್ತೀನಿ, ಅಡ್ವಾನ್ಸ್ ಹೇಳ್ತೀನಿ. ಏನಾದರೂ ಲೈಕ್ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ ಅವರಿಗೆ. ಫ್ಯಾಷನ್ ನೋಡೋಕಿಂದು ಫ್ಯಾಷನ್ ಗೈಸ್ ಮಸ್ತ್ ರೀಲ್ಸ್ ಶೂಟ್ ಆಗ್ಯದ. ಮಸ್ತ್ ಅಂದ್ರೆ ಮಸ್ತ್ ರೀಲ್ಸ್ ಶೂಟ್ ಮಾಡಿ ಇವತ್ತು. ಒಳ್ಳೊಳ್ಳೆ ಕಂಟೆಂಟ್ಗಳು ಅದಾವೆ, 1-2-3 ಕಂಟೆಂಟ್ ಮತ್ತು ಒಂದಿಷ್ಟು ರೀಲ್ಸ್ ಶೂಟ್ ಮಾಡಿವಿ. ಮಸ್ತ್ ಅವ್ರ ಡ್ರೆಸ್ ಮೇಲೆಲ್ಲ ಯಾಕೆ ವಿಡಿಯೋ ಮಾಡಿಲ್ಲ ಅಂದ್ರೆ ಮುಂದೆ ಬರೋ ದಿನಗಳಲ್ಲೆಲ್ಲ ಸುಮ್ಮನೆ ಯಾಕಡೆ ಲಾಂಗ್ಗಳದ ಯಾಕಡೆ ತಿರುಗಾಡಕ್ಕೆ ಬರ್ತಾ ಅಂತ ಹೇಳಿದ್ದಾರೆ. ಜಾಸ್ತಿ ಹಾಕೋಲಾರ ಬಟ್ಟೆಗಳು ಬರೀ ರೀಲ್ಸ್ ಮಾಡೋಕೆ ಮಾತಾಡಿದ್ದು ಇದು ನಿಜವಾಗ ರೀಲ್ಸ್ ಮಾಡೋಕೆ ತಂದಿದ್ದು ಬಟ್ಟೆಗಳು. ಇವಾಗ ಡೈಲಿ ಉಟ್ಕೊಂಡ್ರೆ ಡೈಲಿ ವೇರ್ ಮಾಡಕತ್ತಿ ನಾವು. ಜಾಸ್ತಿ ಫುಲ್ ಎಲ್ಲ ಆ ಥರ ಬಟ್ಟೆ ಉಡಾಕತ್ತೀನಿ ಈಗ. ಅವಾಗ ಮನೆಯಾಗಿದ್ದ ಬರೀ ನೈಟ್ ಪ್ಯಾಂಟ್ ಟಿ ಶರ್ಟ್ ಬರೀ ಸ್ವಲ್ಪ ಹೊರ ಹೊಂಟಂದ್ರೆ ಅಷ್ಟೇ ಡ್ರೆಸ್ ಹಿಂಗಿತ್ತು. ಇವಾಗಿಲ್ಲ ವಿಡಿಯೋ ಅದಲ್ಲ, ಡೈಲಿ ಶೂಟ್ ಅದಲ್ಲ, ಡೈಲಿ ಬ್ಲಾಗ್ಸ್ ಅದಲ್ಲ, ಅದಕ್ಕೆ ಡೈಲಿ ವೇರ ಡೈಲಿ ಚೇಂಜ್ ಮಾಡ್ಬೇಕು ಡ್ರೆಸ್ಸಸ್. ಒಂದಿಷ್ಟು ತೊಗೋಬೇಕು ಗೈಸ್. ಇನ್ನೊಂದಿಷ್ಟು ಮನೆ ಇವಾಗ ಮತ್ತು ಆಫೀಸ್ ಸಿಗ್ತಂತ ನಿಮಗೆ ಸಿಕ್ಕಾಬಿಟ್ಟೆ ಗಂಟ್ಲು ಪಂಟ್ಲೆಲ್ಲ ಒಣಗಿ ಹೋಗ್ಯದ. ಇವ್ರಿಗೆ ಒಂದಿಷ್ಟು ಕಲಿಸೋಗಲ್ಲ, ಕಲಿಸೋದ್ರಾಗ ಅರ್ಧ ಹಾಳಾಗಿ ಹೋಗ್ತೀವಿ ನಾವು. ಯಾರು ಇಷ್ಟೇ ಲೈನ್ ಕೊಟ್ಟಿರ್ತೀನಿ, ಒಂದು 20 ಟೇಕ್ ತಗೋತಾರೆ. ನೀನೇ ಚಂದ ಮಾಡ್ದೈತೆ ಹೇಳ್ತಾರೆ ನನಗೆ. 3 ವರ್ಷ 4 ವರ್ಷ ಕಷ್ಟಪಟ್ಟು ಫುಲ್ ಪರ್ಫೆಕ್ಟಾಗಿ ಮಾಡ್ತೀವಿ ಅಂದ್ರೆ ನಮಗೆ ಏನೂ ಇಲ್ಲ ನನ್ನ ಬೆಲೆ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಇದೆ ಅನ್ಕೊಂಡು. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ನೋಡಿ ಸಿಗ್ನೇವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.